ಹಾಯ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಚೆರಿ ವ್ಲಾಗ್ಸ್ ಕನ್ನಡ. ನಾನು ಸರಸ್ವತಿ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಮೊದಲಿಗೆ ಇನ್ನೂ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಮಾಡೋ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಮತ್ತು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಹಾಗೆ ಆಲ್ ಅಂತ ಕ್ಲಿಕ್ ಮಾಡೋದ್ರಿಂದ ನಾನು ಮಾಡೋ ವಿಡಿಯೋಗಳ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಸೊ ಈ ವಿಡಿಯೋ ಏನಾದರೂ ಯೂಸ್ಫುಲ್ ಅನಿಸಿದ್ರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ಲೈಕ್, ಶೇರ್, ಕಮೆಂಟ್. ನಾನು ಇವತ್ತು ಬೆಳಗ್ಗೆಯಿಂದನೇ ಎಲ್ಲ ಕೆಲಸಗಳನ್ನ ಮುಗಿಸಿ 10 ಗಂಟೆ ಒಳಗಡೆ ಪೂಜೆ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಬೆಳಗ್ಗೆನೇ ಎದ್ದು ಬಾಗಿಲೆಲ್ಲ ಗುಡಿಸಿ ರಂಗೋಲಿ ಎಲ್ಲ ಹಾಕಿ, ಸೊ ಮನೆಯೆಲ್ಲ ಶುದ್ಧ ಮಾಡಿ, ಪಾತ್ರೆಗಳೆಲ್ಲ ಕೂಡ ವಾಶ್ ಮಾಡಿ, ಸೊ ಕಿಚನ್ ಎಲ್ಲ ಕ್ಲೀನ್ ಮಾಡ್ಕೊಂಡ್ಮೇಲೆ ದೇವ್ರ ಮನೆ ಪಾತ್ರೆ ಏನು ನಾನು ತೊಳೆದಿರಲಿಲ್ಲ. ಸೊ ಪೂಜೆಗೆ ಏನೇನು ಬೇಕಿತ್ತು, ಗಂಟೆ ಮತ್ತು ಪಂಚಪಾತ್ರೆ, ಉದ್ಧರಣೆ ಅದೆಲ್ಲ ನಾನು ನಿನ್ನೆನೇ ವಾಶ್ ಮಾಡಿ ಎತ್ತಿಟ್ಕೊಂಡಿದ್ದೆ. ಸೊ ಬೆಳಗ್ಗೆ ಕೆಲಸ ಈಸಿ ಆಗುತ್ತೆ ಅಂತ. ಸೊ ಇವತ್ತು ನಾನು ರಂಗೋಲಿ ವಿಡಿಯೋ ಅದೆಲ್ಲ ಏನೂ ಹಾಕಿಲ್ಲ, ಪೂಜಾ ಪ್ರಿಪ್ರೇಷನ್ ವಿಡಿಯೋ ಕೂಡ ಹಾಕಿಲ್ಲ. ಯಾಕಂತ ಹೇಳಿದ್ರೆ ಲಾಸ್ಟ್ ವಿಡಿಯೋದಲ್ಲಿ ನಾನು ಆಲ್ರೆಡಿ ಪೂಜೆ ಯಾವ ಥರ ವ್ರತ ಮಾಡೋದು ಅನ್ನೋದನ್ನು ನಾನು ತೋರಿಸ್ಕೊಟ್ಟಿದ್ನಲ್ವ. ಅದರಿಂದ ನಾನು ಇವತ್ತು ಯಾವುದೇ ಥರ ಪ್ರಿಪ್ರೇಷನ್ ವಿಡಿಯೋ ಮಾಡ್ತಿಲ್ಲ. ನಾನು ರೆಡಿ ಮಾಡಿಕೊಂಡು ಪೂಜೆ ಎಲ್ಲ ಸ್ಟಾರ್ಟ್ ಮಾಡೋದನ್ನಷ್ಟೇ ನಾನು ಇವತ್ತು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಸೊ ಮೊದಲಿಗೆ ಕಂಕಣ ಕಟ್ಕೊಂಡ್ವಿ ಇಬ್ಬರೂ, ನಾನು ರಘು ಇಬ್ಬರು ಕಂಕಣ ಕಟ್ಕೊಂಡ್ಮೇಲೆ ಪೂಜೆನ ಸ್ಟಾರ್ಟ್ ಮಾಡಿರೋವಂಥದ್ದು. ಸೊ ಮೊದಲಿಗೆ ಇಲ್ಲಿ ಹೂವು ಎಲ್ಲ ಅಲಂಕಾರ ಮುಗಿಸಿ ನೈವೇದ್ಯ ಕೂಡ ನಾನು ಇವತ್ತು ರೆಡಿ ಮಾಡಿ ಇಟ್ಕೊಂಡಿದ್ದೆ. ನೈವೇದ್ಯಕ್ಕೆ ರವೆದು ಸಜ್ಜಿಗೆ ಬರುತ್ತೆ, ಹಾಲಿಂದು ರವೆ ಸಜ್ಜಿಗೆ ಮಾಡ್ಕೊಂಡಿದ್ದೆ. ಅದು ತುಂಬಾ ಸರಳವಾಗಿ ಮಾಡ್ಕೊಳ್ಳೋ ಅಂಥದ್ದು. ಸೊ ಅದಾದಮೇಲೆ ನೈವೇದ್ಯ ಕೂಡ ರೆಡಿ ಆಗಿತ್ತು. ಮೊದಲಿಗೆ ಇಲ್ಲಿ ನಾನು ಊದ್ಕಡ್ಡಿನ ಬೆಳಕೊಳ್ತಾ ಇದ್ದೀನಿ. ಸೊ ಈ ಹಬ್ಬಕ್ಕೆ ಅಂತ ಹೇಳ್ಬಿಟ್ಟು ನಾನು ಯಾವುದೂ ಕೂಡ ಶಾಪಿಂಗ್ ಹತ್ರನೇ ಏನೂ ಮಾಡಲಿಲ್ಲ. ಸೊ ಇದ್ದಿದ್ರಲ್ಲೇ ನಾನು ಇವತ್ತಿನ ಪೂಜೆನ ಮುಗಿಸ್ಕೊಂಡೆ. ಸೊ ಮೊದಲಿಗೆ ಊದ್ಕಡ್ಡಿ ಎಲ್ಲ ಬೆಳಕೊಂಡು, ಅದಾದಮೇಲೆ ಅಮಾವಾಸ್ಯೆ ಇರೋದ್ರಿಂದ ಧೂಪ ಅಂತೂ ನಾನು ಕಂಪಲ್ಸರಿ ಹಾಕ್ಕೊಳ್ತೀನಿ. ಸೊ ಧೂಪ ಕೂಡ ಹಾಕ್ಕೊಂಡೆ. ಬೆಳಗ್ಗೆ ಪೂಜೆ ಮಾಡೋದ್ರಿಂದ ತುಂಬಾ ಪಾಸಿಟಿವಿಟಿ ಇರುತ್ತೆ ಮನೆಯಲ್ಲಿ. ಸೊ ಇದು 4 ಗಂಟೆವರೆಗೂ ಅಷ್ಟೇ ವ್ರತ ಇದ್ದಿದ್ದರಿಂದ ಶನಿವಾರ ಸಾಯಂಕಾಲ ಸ್ಟಾರ್ಟ್ ಆಗಿರೋದು, ಭಾನುವಾರ ಸಾಯಂಕಾಲ 4 ಗಂಟೆಗೆ ಎಂಡ್ ಆಗುವಂಥದ್ದು. ಸೊ ಅದಕ್ಕೆ ನಾನು ಇವತ್ತು ಬೆಳಗ್ಗೆನೇ ಪೂಜೆ ಮಾಡ್ಕೊಂಡು ಬಿಡೋಣ ಅಂತ ಹೇಳಿಬಿಟ್ಟು ಎಲ್ಲ ರೆಡಿ ಮಾಡಿಕೊಂಡು ಪೂಜೆ ಕೂಡ ಸ್ಟಾರ್ಟ್ ಮಾಡಿದೆ. ಸೊ ನೋಡಿ ಯಾವ ಥರ ನಾನು ವ್ರತ ಮಾಡಿದ್ದೆ ಅಂತ. ತುಂಬಾ ಸಿಂಪಲ್ಲಾಗಿಯೇ ಮಾಡಿದ್ದೆ. ಹೂವು ಏನು ಹೂವು ಇತ್ತು ಎಲ್ಲನೂ ಅದೇ ಇಟ್ಟು ಪೂಜೆ ಮಾಡಿದ್ದೆ. ಸೊ ಮಳ್ಳೆ ಹೂವು ಮಾತ್ರ ನನಗೆ ರಘು ಎಕ್ಸ್ಟ್ರಾ ತಂದುಕೊಟ್ಟಿದ್ರು ಅಷ್ಟೇ. ಸೊ ಅದಾದಮೇಲೆ ಧೂಪ ಪ್ರತಿಯೊಂದು ಮೂಲೆನಲ್ಲೂ ಕೂಡ ನಾನು ಹಾಕ್ಕೊಂಡು ಬರ್ತೀನಿ. ಸೊ ಇದು ನಾನು ರೆಗ್ಯುಲರಾಗಿ ನೋಡಿರೋ ವ್ಯೂವರ್ಸ್ಗಾದರೆ ಗೊತ್ತಾಗಿರುತ್ತೆ. ಧೂಪ ಹಾಕ್ಕೊಳ್ಳೋದ್ರಿಂದ ತುಂಬಾ ಒಳ್ಳೆಯದು. ಮನೆಗೆ ನೆಮ್ಮದಿ, ಶಾಂತಿ ಎಲ್ಲನೂ ಸಿಗುತ್ತೆ. ಯಾವುದೇ ಥರ ದೃಷ್ಟಿ ದೋಷ, ಕಣ್ಣು ಬೀಳುವಂಥದ್ದು ಅದೆಲ್ಲ ಏನೂ ಆಗಲ್ಲ. ಸೊ ಇಲ್ಲಿ ಪ್ರತಿಯೊಂದು ಗಿಡದಿಂದ ಹಿಡಿದು ಸೂರ್ಯ ನಮಸ್ಕಾರ ಮಾಡಿಕೊಂಡು ಬಾಗಿಲಿಗೆ ಮತ್ತು ಹೊಸಲಿಗೆ ಎಲ್ಲ ಕಡೆ ಧೂಪನ ತೋರಿಸ್ಕೊಳ್ಬೇಕಾಗತ್ತೆ. ಸೊ ಧೂಪನೆಲ್ಲ ತೋರಿಸಿ ಮನೆ ಒಳಗಡೆ ಎಲ್ಲ ಧೂಪನ ಹಾಕಿದ್ದೆ. ತುಂಬಾ ಪ್ರಶಾಂತವಾಗಿತ್ತು ಪೂಜೆ ಮಾಡಿದ್ದು. ಸೊ ಅದಾದಮೇಲೆ ಸಜ್ಜಿಗೆ ಮಾಡಿದೆ ಅಂತ ಹೇಳಿದ್ನಲ್ವ, ಅದನ್ನು ನೈವೇದ್ಯ ಮಾಡಿ ಸೊ ತೆಂಗಿನಕಾಯಿನಲ್ಲಿ ಸಂಕಲ್ಪ ಮಾಡ್ಕೊಳ್ತಾ ಇದ್ದೀನಿ ಇವಾಗ ದೇವರಿಗೆ. ಪರ್ಸ್ನಲಿ ನನಗೆ ಭೀಮನ ಅಮಾವಾಸ್ಯೆ ವ್ರತ ಅಂದರೆ ತುಂಬಾ ಇಷ್ಟ ಆಗುತ್ತೆ. ಯಾಕಂತ ಹೇಳಿದ್ರೆ ನಮಗೆ ಶ್ರಾವಣ ಸ್ಟಾರ್ಟ್ ಆಗೋದಕ್ಕೂ ಮುಂಚೆಯಿಂದ ಸ್ಟಾರ್ಟ್ ಆಗುವಂಥದ್ದು ವ್ರತಗಳಂತ ಹೇಳಿದ್ರೆ ಮೊದಲನಿಗೆ ಭೀಮನ ಅಮಾವಾಸ್ಯೆ. ಇಲ್ಲಿ ಮೊದಲಿಗೆ ನಮಗೆ ಬೇಕಾಗಿರೋದು ಆಶೀರ್ವಾದ ಬಂದು ಗಂಡನಿಂದನೇ. ಸೊ ನಮಗೆ ಮುತ್ತೈದೆ ಸ್ಥಾನ ಸಿಗೋದು ಗಂಡನ ಕಡೆಯಿಂದ ಆಗಿರೋದ್ರಿಂದ ಅವರ ಒಂದು ಅಭಿವೃದ್ಧಿ, ಆಯುಷ್ಯ, ಆರೋಗ್ಯಕ್ಕೆ ನಾವು ಒಂದು ಪೂಜೆ ಮಾಡ್ಬೋದಲ್ಲ ಅಂತ ಒಂದು ಖುಷಿ ಅಂತ ಹೇಳಿದ್ರೆ ಈ ಭೀಮನ ಅಮಾವಾಸ್ಯೆಯಿಂದನೇ. ಸೊ ಅದಕ್ಕೆ ನನಗೆ ತುಂಬಾ ಇಷ್ಟ ಆಗುತ್ತೆ ಈ ಭೀಮನ ಅಮಾವಾಸ್ಯೆ. ಸೊ ಏನೋ ಒಂಥರ ಹಬ್ಬ ಸ್ಟಾರ್ಟ್ ಆದರೆ ಮನೆಯಲ್ಲಿ ಒಂಥರ ಸಂತೋಷದ ವಾತಾವರಣ ತುಂಬಾ ಚೆನ್ನಾಗಿರುತ್ತೆ. ಅದರಲ್ಲೂ ಬೆಳಗ್ಗೆನೇ ಪೂಜೆ ಮಾಡಿದ್ದು ನನಗೆ ಇವತ್ತು ಮನಸ್ಸಿಗೆ ತುಂಬಾ ಸಮಾಧಾನ ಆಯಿತು. ಸೊ ಇಲ್ಲಿ ನಾನು ಗಂಧದ ಕಡ್ಡಿ ಮತ್ತು
ಸಾಂಬ್ರಾಣಿ ಹಾಕೊಂಡ್ಮೇಲೆ ನೈವೇದ್ಯ ಎಲ್ಲ ಮಾಡಿಕೊಂಡು ಕೊನೆಗೆ ತಾಂಬೂಲನ ಅಂದರೆ ತೆಂಗಿನಕಾಯಿನ ಹೊಡೆದು ಪೂರ್ಣ ಫಲ ಸಿಗಬೇಕು ಅಂತ ಹೇಳಿದ್ರೆ ತೆಂಗಿನಕಾಯಿನ ಹೊಡ್ಕೋಬೇಕಾಗತ್ತೆ. ತೆಂಗಿನಕಾಯಿ ಹೊಡೆದ್ಮೇಲೆ ಪೂರ್ಣ ಫಲ ಸಿಗುತ್ತೆ, ವ್ರತನೂ ಕಂಪ್ಲೀಟ್ ಆಗುತ್ತೆ. ಅದಾದಮೇಲೆ ನಾನಿಲ್ಲಿ ಮಹಾಮಂಗಳಾರತಿ ಮಾಡ್ತಾಯಿದ್ದೀನಿ ತಾಯಿಗೆ. ಅದಾದಮೇಲೆ ಮನಸ್ಸಲ್ಲಿ ಏನಿರುತ್ತೆ ಕೋರಿಕೆನ ಕೇಳಿಕೊಂಡು ಈ ವ್ರತ ಯಾವುದೇ ಥರ ವಿಘ್ನ ಬರ್ದಿರೋ ಪರಿಪೂರ್ಣವಾಗಿ ನಿರ್ವಿಘ್ನವಾಗಿ ನೆರವೇರಿಸ್ಕೊಡ್ಲಿ ಅಂತ ವಿಘ್ನೇಶ್ವರನ ಪೂಜೆ ಕೂಡ ಮಾಡಿಕೊಂಡು ಅದಾದಮೇಲೆ ನಾನಿಲ್ಲಿ ಮಂಗಳಾರತಿನ ದೇವರಿಗೆ ಮಾಡಿ ಜ್ಯೋತಿರ್ಭೀಮೇಶ್ವರ ವ್ರತನ ನಾನು ಈ ಥರ ಕಂಪ್ಲೀಟಾಗಿ ಮುಗಿಸ್ಕೊಂಡೆ ಇವತ್ತು. ಅದಾದಮೇಲೆ ದೇವರಿಗೆ ನಮಸ್ಕಾರ ಮಾಡ್ಕೊಬೇಕಾಗತ್ತೆ. ಪ್ರದಕ್ಷಿಣೆ ಹಾಕೋದು ತುಂಬಾ ಇಂಪಾರ್ಟೆಂಟು. ಪೂಜೆ ಆದಮೇಲೆ ಒಂದು 3 ಸಲ ಪ್ರದಕ್ಷಿಣೆ ಹಾಕ್ಕೋಬೇಕಾಗತ್ತೆ. ಪ್ರದಕ್ಷಿಣೆ ಎಲ್ಲ ಆದಮೇಲೆ ನಾವೇನು ವ್ರತ ಮಾಡಿರ್ತೀವಿ ಜೋಡಿ ದೀಪಕ್ಕೆ, ಅದಕ್ಕೂ ಕೂಡ ಕೈಯಲ್ಲಿ ನಮಸ್ಕಾರ ಮುಟ್ಟಿ ನಮಸ್ಕಾರ ಮಾಡಿಕೊಂಡು ಅಲ್ಲಿಂದ ಒಂದು ಹೂನ ತಗೊಂಡು ತಲೆಗೆ ಇಟ್ಕೊಂಡು ಅದಾದಮೇಲೆ ದೇವರಿಗೆ ಕೂಡ ನಾನಿಲ್ಲಿ ನಮಸ್ಕಾರ ಮಾಡಿಕೊಂಡೆ. ಅದಾದಮೇಲೆ ಮೇಯ್ನಾಗಿ ಮಾಡಬೇಕಾಗಿರೋದು ಕೆಂಪಾರತಿ ದೇವರಿಗೆ. ಅದು ಕೂಡ ನಾನಿವತ್ತು ರೆಡಿ ಮಾಡಿ ಇಟ್ಕೊಂಡಿದ್ದೆ. ಪೂಜೆ ಎಲ್ಲ ಮುಗಿದ ಮೇಲೇ ಕೆಂಪಾರತಿ ಮಾಡೋ ಅಂಥದ್ದು. ಬೆಟ್ಟದಲ್ಲಿ ವಾಸ ಲಕ್ಷ್ಮಣ ಪ್ರಮೇಶ, ಬೆಟ್ಟದಲ್ಲಿ ವಾಸ ಲಕ್ಷ್ಮಣ ಪ್ರಮೇಶ, ಸರಸಾಕ್ಷಿ ಗೋಡೆ ಶ್ರೀನಿವಾಸರಾರ ಮಂಗಳಾಂಬಿಕೆ ಮಾಧವ ಮುರಾರಿ ಮಂಗಳಾಂಬಿಕೆ. ಕೆಂಪಾರತಿ ಮಾಡಿದ್ಮೇಲೆ ಆ ಆರತಿದು ಏನಿರುತ್ತೆ ನೀರನ್ನ ದೀಪಕ್ಕೆ ಹಚ್ಚಿ ಅದಾದಮೇಲೆ ನಾವೇನೇನು ಪೂಜಾ ಸಾಮಗ್ರಿಗಳೆಲ್ಲ ಬಳಸಿದ್ವಲ್ಲ ಅದಕ್ಕೂ ಕೂಡ ಪ್ರೋಕ್ಷಣೆ ಮಾಡಿ ಒಂದು 3 ಸಲ ನೀರನ್ನ ಬಿಟ್ಟು ಪೂಜೆನ ಸಮರ್ಪಯಾಮಿ ಅಂತ ಹೇಳೋ ಅಂಥದ್ದು. ಸೊ ನೋಡಿ ಫೈನಲಾಗಿ ನಾನು ಈ ಥರ ವ್ರತ ಮಾಡಿದ್ದೆ. ಸೊ ಪೂಜೆ ಎಲ್ಲ ಮುಗಿಸ್ಕೊಂಡ್ಮೇಲೆ ನಾನು ಪಾದಪೂಜೆ ಮಾಡೋದಕ್ಕೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಸೊ ಇವತ್ತಿನ ಅಟೈರ್ ಬಂದು ನಾನು ಸ್ಯಾರಿನ ವೇರ್ ಮಾಡಿದ್ದೆ. ಈ ಪೂಜೆಗಳಿಗೆಲ್ಲ ಸ್ಯಾರಿ ಹಾಕ್ಕೊಳ್ಳೋದು ತುಂಬಾ ಒಳ್ಳೆಯದು ಮತ್ತು ತುಂಬ ಟ್ರೆಡಿಷ್ನಲ್ ಲುಕ್ಕಲ್ಲಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನನಗೆ ಪರ್ಸ್ನಲಿ ಸ್ಯಾರಿ ವೇರ್ ಮಾಡೋದು ಅಂದರೆ ತುಂಬಾ ಇಷ್ಟ ಆಗುತ್ತೆ. ಸೊ ಇಲ್ಲಿ ಆಲ್ರೆಡಿ ನಾನು ಪಾದಪೂಜೆನ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ. ಮೊದಲಿಗೆ ಒಂದು ತಟ್ಟೆನ ತೊಗೊಂಡಿದ್ದೀನಿ. ತಟ್ಟೆ ಮತ್ತು ಪೂಜೆ ಸಾಮಗ್ರಿಗಳನ್ನೆಲ್ಲ ರೆಡಿ ಮಾಡಿಕೊಂಡು ಪಾದಪೂಜೆನ ಸ್ಟಾರ್ಟ್ ಮಾಡಿದೆ. ಇಲ್ಲಿ ಒಂದು ಸ್ಮಾಲ್ ಒಂದು ಕಥೆನ ಶೇರ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಏನಂತ ಹೇಳಿದ್ರೆ ಪರಮೇಶ್ವರನಿಗೆ ತಾಯಿ ಗೌರಿ ಪಾದಪೂಜೆ ಮಾಡಿ ಪಾದಪೂಜೆ ಎಲ್ಲ ಮುಗಿಸ್ಕೊಂಡ್ಮೇಲೆ ಆಶೀರ್ವಾದ ಮಾಡ್ಕೊಳ್ತಾರಂತೆ. ಆಶೀರ್ವಾದ ಎಲ್ಲ ತಗೊಂಡ್ಮೇಲೆ ಪರಮೇಶ್ವರ ಕೇಳ್ತಾನಂತೆ, ಗೌರಿ ನಿನಗೆ ಏನು ವರ ಬೇಕು ಅಂತ. ಸೊ ಗೌರಿ ಹೇಳ್ತಾರಂತೆ ಏನಂತ ಹೇಳಿದ್ರೆ, ಇವತ್ತು ಯಾರೆಲ್ಲ ಈ ವ್ರತನ ಮಾಡಿದ್ದಾರೆ ಜ್ಯೋತಿರ್ಭೀಮೇಶ್ವರ ವ್ರತ ಅಥವಾ ಭೀಮನ ಅಮಾವಾಸ್ಯೆ ಯಾರು ಮಾಡಿದ್ದಾರೆ ಅವರಿಗೆ ಶಾಶ್ವತವಾಗಿ ಜಯ ಸಿಗಲಿ, ಆಯುಷ್ ಆರೋಗ್ಯ ಎಲ್ಲ ಸಿಗಲಿ, ಅಪಮೃತ್ಯುವಿನಿಂದ ದೂರ ಇರಲಿ ಮತ್ತು ದೀರ್ಘಾಯುಷಿಯಾಗಿ ಹೆಣ್ಮಕ್ಳಿಗೆ ಶಾಶ್ವತವಾಗಿ ಮುತ್ತೈದೆ ಸ್ಥಾನ ಸಿಗಲಿ ಅಂತ ಹೇಳಿಬಿಟ್ಟು ಪರಮೇಶ್ವರನ ಹತ್ರ ತಾಯಿ ಗೌರಿ ಕೇಳ್ತಾರಂತೆ. ಅದಕ್ಕೆ ಪರಮೇಶ್ವರ ಹೇಳ್ತಾರಂತೆ, ಸರಿ ಆಯಿತು ನೀನು ಕೇಳಿದ್ದೆ ವರ ಸಿಗಲಿ ಅಂತ ಹೇಳಿಬಿಟ್ಟು ತಥಸ್ತು ಅಂತ ಪರಮೇಶ್ವರ ಹೇಳ್ತಾರಂತೆ. ಅದಕ್ಕೆ ಪುರಾಣದಲ್ಲಿ ಏನು ಹೇಳ್ತಾರೆ ಅಂತ ಹೇಳಿದ್ರೆ ಭೀಮನ ಅಮಾವಾಸ್ಯೆ ಮಾಡಬೇಕು ಎಲ್ಲ ಹೆಣ್ಮಕ್ಳು, ಮದುವೆ ಆಗಿರೋರಾಗಲಿ ಆಗದೇ ಇರೋರಾಗಲಿ ಮಾಡಿದ್ರೆ ತುಂಬಾ ಒಳ್ಳೆಯದು. ನೋಡಿ ಕತೆ ಎಷ್ಟು ಚೆನ್ನಾಗಿದೆ. ಅಪಮೃತ್ಯು ಅಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ಗಂಡನಿಗೆ ಹೇಳಬಾರ್ದು, ಈ ಪದನ ಯೂಸೇ ಮಾಡಬಾರ್ದು ಅಂತ ನಾನು ಇಷ್ಟಪಡ್ತೀನಿ. ದೀರ್ಘಾಯುಷಿಯಾಗಿರಲಿ ಅಂತ ಹೇಳಿ ಪಾರ್ವತಿ ದೇವಿ ಆಶೀರ್ವಾದ ಕೊಡಿ ಅಂತ ಹೇಳಿಬಿಟ್ಟು ಹೇಳ್ತಾರೆ. ಸೊ ಸುಮಂಗಲಿ
ಫ್ಯಾಮಿಲಿಯಾಗಿ ನಮ್ಮ ಥರ ಪಾರ್ವತಿ ಪರಮೇಶ್ವರ ಥರ ಜೀವನ ಪೂರ್ತಿ ಜೀವನ ನಡೆಸಲಿ ಗಂಡ ಹೆಂಡತಿ ಅಂತ ಹೇಳ್ಬಿಟ್ಟು ಆಶೀರ್ವಾದ ಮಾಡಿ ಅಂತ ಕೇಳ್ತಾರಂತೆ. ಈ ವಾರ ಗೌರಿ ತಾಯಿ ಕೇಳ್ತಾರೆ ಪರಮೇಶ್ವರನ ಹತ್ರ. ನನಗೆ ಕತೆ ಕೇಳಿದಾಗ ತುಂಬಾ ಖುಷಿ ಆಯಿತು. ಹೌದು, ನಾವು ಈ ವ್ರತ ಮಾಡಿದ್ದು ಸಾರ್ಥಕ ಅನಿಸುತ್ತೆ. ಸೊ ನೋಡಿದ್ರಲ್ಲ, ನಾನು ಇವತ್ತು ಯಾವ ಥರ ಭೀಮನ ಅಮಾವಾಸ್ಯೆ ಮಾಡಿಕೊಂಡೆ ಸರಳವಾಗಿ ಅಂತ. ಸೊ ಇವತ್ತು ಭಾನುವಾರ ಆಗಿರೋದ್ರಿಂದ ಎಲ್ಲರೂ ಮನೆಯಲ್ಲಿರ್ತಾರೆ. ಸೊ ಖಂಡಿತವಾಗ್ಲೂ ಮನೆಯಲ್ಲಿ ಟೈಮ್ನ ವೇಸ್ಟ್ ಮಾಡಿಕೊಳ್ದೆ ಪೂಜೆನ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು ಅಂತ. ಅದಾದಮೇಲೆ ನಾನು ಫೈನಲಾಗಿ ಕೆಂಪಾರತಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಆರತಿ ಕೂಡ ಮಾಡಿದೆ. ಆರತಿ ಮಾಡ್ಕೊಂಡ್ಮೇಲೆ ಕಾಲಿಗೆ ನಮಸ್ಕಾರ ಮಾಡಿ ಅವ್ರ ಕೈಲಿ ಮಾಂಗಲ್ಯಕ್ಕೆ ಅರಿಶಿನ ಕುಂಕುಮ ಎಲ್ಲ ಹಚ್ಚಿಸ್ಕೊಂಡು ಹೂ ಮುಡಿಸ್ಕೊಂಡು ಪಾದ ಪೂಜೆನ ಮುಗಿಸ್ಕೊಂಡೆ. ಅದಾದಮೇಲೆ ಅವರು ನನಗೆ ಕಾಣಿಕೆ ಕೂಡ ಕೊಟ್ಟರು. ಏನು ಕೊಟ್ಟರು ಅಂಥದ್ದೆಲ್ಲ ನಾನೇನು ಹೇಳಕ್ಕೆ ಹೋಗಲ್ಲ. ಅವ್ರೇನು ಕೊಟ್ಟರು ಅದಷ್ಟರಲ್ಲೇ ನನಗೆ ಖುಷಿ ಸಿಗತ್ತೆ. ಸೊ ನಾವು ಆರತಿ ಏನಕ್ಕೆ ಮಾಡ್ತೀವಿ ಅಂತ ಹೇಳಿದ್ರೆ, ಅವ್ರಿಗೆ ಏನೇ ದೃಷ್ಟಿ ಆಗಿದ್ರೂ ಕೂಡ ಕರಗೋಗ್ಲಿ ಅಂತ ಹೇಳ್ಬಿಟ್ಟು ಕರ್ಪೂರದಿಂದ ಆರತಿ ಮಾಡಬೇಕಾಗತ್ತೆ. ಸೊ ಫೈನಲಾಗಿ ನನ್ನ ಈ ವ್ರತ ಇವತ್ತಿಗೆ ಪರಿಪೂರ್ಣವಾಗಿ ನಿರ್ವಿಘ್ನವಾಗಿ ನೆರವೇರಿತು ಅಂತಲೇ ಹೇಳ್ಬೋದು. ತುಂಬಾ ಖುಷಿ ಆಯಿತು ನನಗೆ ಇವತ್ತಿನ ಅಮಾವಾಸ್ಯೆ. ಏನು ಹೇಳ್ತಾರೆ, ಭೀಮನ ಅಮಾವಾಸ್ಯೆ ಜ್ಯೋತಿರ್ಭೀಮೇಶ್ವರ ವ್ರತನ ಮಾಡಿರೋ ಅಂಥದ್ದು. ಸೊ ನಿಮ್ಗೆ ಯಾರಿಗಾದರೂ ಈ ವಿಡಿಯೋ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ. ಹಾಗೂ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತು ಒಳ್ಳೊಳ್ಳೆ ಕಂಟೆಂಟ್ಗಳ ಜೊತೆ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಟೇಕ್ ಕೇರ್, ಬಾಯ್ ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲವ್ ಯು ಆಲ್.